ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮ್ಮ ಎನ್ಜಿಒ ಡ್ಯಾಶ್ಬೋರ್ಡ್ನಲ್ಲಿ ಈವೆಂಟ್ ಕಂಟೆಂಟ್ ರಚಿಸಲು ಎಐ ಟೂಲ್ ಅನ್ನು ಹೇಗೆ ಬಳಸುವುದು ಎಂಬುದನ್ನು ತೋರಿಸುತ್ತೇನೆ. ಮೊದಲನೆಯದಾಗಿ ಬ್ರೌಸರ್ ಓಪನ್ ಮಾಡಿ ಒನ್ ಎನ್ಜಿಒ ವೆಬ್ಸೈಟ್ ಅನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಸೈನ್ ಇನ್ ಆಪ್ಷನ್ ಕಾಣಿಸುತ್ತದೆ. ಸೈನ್ ಇನ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಆಡ್ ಮಾಡಿ. ಇವಾಗ ನಿಮಗೆ ರಿಜಿಸ್ಟರ್ಡ್ ಆಗಿರುವಂತಹ ಮೇಲ್ ಮತ್ತು ಮೊಬೈಲ್ ನಂಬರ್ಗೆ ಒಂದು OTP ರಿಸೀವ್ ಆಗಿರುತ್ತದೆ. OTP ಅನ್ನ ಆಡ್ ಮಾಡಿ. ಸಬ್ಮಿಟ್ ಆಪ್ಷನ್ ಕ್ಲಿಕ್ ಮಾಡಿ. ಇವಾಗ ಡ್ಯಾಶ್ಬೋರ್ಡ್ ಓಪನ್ ಆಗಿರುತ್ತದೆ. ಈವೆಂಟ್ ಆಪ್ಷನ್ಸ್ ಮೊದಲನೇ ಕಾಣಿಸಿರ್ತಕ್ಕಂತಹ ಈವೆಂಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಈವೆಂಟಿನ ಹೆಸರನ್ನ ಆಡ್ ಮಾಡಬಹುದು ಮತ್ತು ಈವೆಂಟ್ ಯಾವಾಗ ನಡೆದಿದೆ ಎಂಬುದನ್ನ ನಾನು ಇವಾಗ ಆಡ್ ಮಾಡುತ್ತಿದ್ದೇನೆ. ಈವೆಂಟ್ನ ಟೈಟಲ್ ಇದು ಆಪ್ಷನಲ್ ಫೀಲ್ಡ್ ಆಗಿದೆ, ಬಟ್ ಈವೆಂಟ್ ಯಾವಾಗ ನಡೆದಿದೆ ಎಂಬುದು ಕಡ್ಡಾಯವಾಗಿ ನೀವು ನಮೂದಿಸಬೇಕಾಗಿದೆ. ಇಲ್ಲಿ ಈವೆಂಟ್ನ ಫೋಟೋಸ್ಗಳನ್ನ 3 ಫೋಟೋಗಳನ್ನ ನೀವು ಆಡ್ ಮಾಡಬಹುದು. ಹೌ ವುಡ್ ಯು ಲೈಕ್ ಟು ರೈಟ್ ಅ ಡಿಸ್ಕ್ರಿಪ್ಷನ್? ನಿಮಗೆ ಯಾವ ತರ ಡಿಸ್ಕ್ರಿಪ್ಷನ್ ಅನ್ನ ಆಡ್ ಮಾಡೋಕೆ 2 ಆಪ್ಷನ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದೇವೆ. ಮೊದಲನೇದಾಗಿ AI ಅಸಿಸ್ಟೆಂಟ್, ಎರಡನೇ ಆಪ್ಷನ್ ಬಂದು ರೈಟ್ ಮೈ ಸೆಲ್ಫ್. ಇಲ್ಲಿ ನೀವು ಸ್ವತಃ ನೀವೇ ಕಂಟೆಂಟ್ ಅನ್ನ ಆಡ್ ಮಾಡಿ ಸಬ್ಮಿಟ್ ಮಾಡಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು AI ಮುಖಾಂತರ ಹೇಗೆ ಕಂಟೆಂಟ್ ಅನ್ನ ಆಡ್ ಮಾಡಬೇಕು ಎಂಬುದನ್ನು ತಿಳಿಸುತ್ತೇನೆ. ನೀವು ಹೆಚ್ಚಿನ ಮಾಹಿತಿಯನ್ನು ನೀಡಿದಷ್ಟು AI ಉತ್ತಮ ಮತ್ತು ಹೆಚ್ಚು ನಿಖರವಾದ ಕಂಟೆಂಟ್ ಅನ್ನ ರಚಿಸುತ್ತದೆ. ಈ ಡ್ರಾಪ್ ಡೌನ್ ಗಳನ್ನ ಬಳಸಿಕೊಂಡು AI ಕಂಟೆಂಟ್ ಅನ್ನು ರಚನೆ ಮಾಡುತ್ತದೆ. ಮೊದಲನೇದಾಗಿ ಫೋಕಸ್ ಏರಿಯಾ ಆಫ್ ದಿಸ್ ಈವೆಂಟ್. ಫೋಕಸ್ ಏರಿಯಾ ಯಾವುದಾಗಿದೆ ನಿಮ್ಮ ಇವೆಂಟ್ ಅನ್ನು ಸೆಲೆಕ್ಟ್ ಮಾಡಿ. ಕೀ ಆಕ್ಟಿವಿಟಿ ಆರ್ ಹೈಲೈಟ್ ಅನ್ನ ಆಡ್ ಮಾಡಿ. ವಿ ಕಂಡಕ್ಟೆಡ್ ಹೆಲ್ತ್ ಚೆಕಪ್ ಕ್ಯಾಂಪ್. ಯಾವ ಸ್ಟೇಟ್ ನಲ್ಲಿ ಈವೆಂಟ್ ನಡೆದಿದೆ, ಯಾವ ಡಿಸ್ಟ್ರಿಕ್ಟ್ ನಲ್ಲಿ ನಡೆದಿದೆ ಮತ್ತು ಬೆನಿಫಿಷರೀಸ್ ಯಾರಾಗಿದ್ದಾರೆ ಎಂಬುದನ್ನು ಆಡ್ ಮಾಡಿ. ಮತ್ತು ಈ ಇವೆಂಟ್ನ ಮೂಲಕ ಎಷ್ಟು ಜನಕ್ಕೆ ನೀವು ರೀಚ್ ಆಗಿದ್ದೀರಾ ಎಂಬುದನ್ನು ಆಡ್ ಮಾಡಿ. ಇಲ್ಲಿ ನಿಮಗೆ ಜನರೇಟ್ ಡಿಸ್ಕ್ರಿಪ್ಷನ್ ಆಪ್ಷನ್ ಕಾಣಿಸುತ್ತದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ AI ಸಜೆಸ್ಟೆಡ್ ಹೆಡ್ಲೈನ್ ಮತ್ತು AI ಜನರೇಟೆಡ್ ಕಂಟೆಂಟ್ ಅನ್ನ ನೀಡುತ್ತದೆ. ಇದನ್ನು ಕೂಡ ನೀವು ತಿದ್ದುಪಡಿ ಕೂಡ ಮಾಡಬಹುದು. ಈ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿದರೆ ನೀವು ತಿದ್ದುಪಡಿ ಕೂಡ ಮಾಡಬಹುದು. ವಿಷಯವನ್ನ ಪರಿಶೀಲಿಸಿ. ವಿಷಯ ಸೂಕ್ತವಾಗಿದ್ದರೆ ಯೂಸ್ ದಿಸ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಬೇರೆ ಆವೃತ್ತಿ ಬೇಕಾದರೆ ರೀಟ್ರೈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಯೂಸ್ ದಿಸ್ ಅಂಡ್ ಸಬ್ಮಿಟ್. ಪ್ರಮುಖ ಸೂಚನೆ, ದಯವಿಟ್ಟು ಗಮನಿಸಿ. AI ಮೂಲಕ ರಚಿಸಲಾದ ವಿಷಯದಲ್ಲಿ ಕೆಲವೊಮ್ಮೆ ತಪ್ಪುಗಳು ಅಥವಾ ಅಪೂರ್ಣ ಮಾಹಿತಿ ಇರಬಹುದು. ಆದ್ದರಿಂದ ಪ್ರಕಟಿಸುವ ಅಥವಾ ಸಲ್ಲಿಸುವ ಮೊದಲು ವಿಷಯವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. AI ಸಹಾಯಕದ ಮೂಲಕ ರಚಿಸಲಾದ ಯಾವುದೇ ತಪ್ಪು ಅಥವಾ ಅಸ್ಪಷ್ಟ ಮಾಹಿತಿಗೆ ಒನ್ ಎನ್ಜಿಒ ಜವಾಬ್ದಾರಾಗಿರುವುದಿಲ್ಲ. ವೆಬ್ಸೈಟ್ ಅನ್ನು ಓಪನ್ ಮಾಡಿ, ರಿಫ್ರೆಶ್ ಮಾಡಿ. ನೀವು ಆಡ್ ಮಾಡಿದ ಇವೆಂಟ್ AI ಮುಖಾಂತರ ಕಾಣಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ.